ಫುಲ್ಲಿ ಆಫ್ ರೋಡು ಟ್ರಕ್ ಮಾಡಿಕೊಂಡು ಹೋಗೋಣ. ನೋಡಿ ಫ್ರೆಂಡ್ಸ್, ಬೈಕ್ ಬಂದುಬಿಟ್ಟಿತ್ತು. ಹಾಯ್ ಗಾಯ್ಸ್, ನಾನು ನಿಮ್ಮ ಮೋಟೋಲಾಗರ್ ರಾಜೇಶ್. ಇವತ್ತು ನಾನು ರಾಣಿಜರಿ ವ್ಯೂ ಪಾಯಿಂಟಿಗೆ ಹೋಗ್ತಾ ಇದ್ದೀನಿ ಫ್ರೆಂಡ್ಸ್. ಈ ರೋಡ್ ಬಂದು ಕಳಸದಿಂದ ಹೊರಟಿದ್ದೀನಿ. ಸುಂಕಸಾಲೆ ರೋಡು, ಮೂಡಿಗೆರೆ ಕೊಟ್ಗೆರೆ ರೋಡು. ಮೊದಲು ಸುಂಕಸಾಲೆ ಸಿಗತ್ತೆ. ಸುಂಕಸಾಲೆಯಲ್ಲಿ ಡೈವರ್ಷನ್ ತೊಗೊಳ್ಬೇಕು ನಾನು. ತಗೊಂಡು ರಾಣಿಜರಿ ಫಾಲ್ಸಿಗೆ ಹೋಗೋಣ ಅಂತ. ಅಲ್ಲ, ರಾಣಿಜರಿ ವ್ಯೂ ಪಾಯಿಂಟಿಗೆ, ಫಾಲ್ಸ್ ಅಲ್ಲ. ಕೊಟ್ಗೆಹಾರ ರೋಡು ಹೇಗಿದೆ ನೋಡಿ. ಅಲ್ಲಿ ಆ ಕಡೆ ಒಂದು ತಲಗೋಡ್ ಹತ್ರ ಒಂದು ಬಸ್ ಸ್ಟ್ಯಾಂಡಲ್ಲಿ ನಿಂತ್ಕೊಂಡು ನಾನು ಅಲ್ಲೊಂದು ಪ್ಲೇಸಲ್ಲಿ ಎಲ್ಲ ಚೆಕ್ ಮಾಡೋ ಅಷ್ಟೊತ್ತಿಗೆ ತುಂಬ ಮಳೆ ಬರ್ತಾಯಿತ್ತು. ಒಂದು ಸಲ ಬಂತು, 2 ಸಲ ಬಂತು, ಮಳೆ ಬಂತು, ನಿಲ್ತು. ಇಲ್ಲಿ ಮಳೆ ಕಡಿಮೆ ಇದೆ. ನನಗೆ ಮೇಲೆ ವ್ಯೂ ಕಾಣುತ್ತೋ ಇಲ್ಲೋ ಗೊತ್ತಿಲ್ಲ. ನೋಡೋಣ, ಹೋಗಿ ನೋಡೋಣ. ಆ ಕಡೆ ಕ್ರಾಸ್ ಒಳಗೆ ಹೋದ್ಮೇಲೆ ತುಂಬ ಆಫ್ ರೋಡಿಂಗ್ ಇದೆಯಂತೆ. ಸಾಧ್ಯವಾದರೆ ಬೈಕಲ್ಲಿ ಆಫ್ ರೋಡಿಂಗ್ ಮಾಡೋದು, ಇಲ್ಲ ಆಗಲ್ಲ ಅಂದರೆ ಒಂದು ಜೀಪ್ನ ಹೈರ್ ಮಾಡ್ಕೊಂಡು ಹೋಗೋಣ ಅಂತಿದ್ದೀನಿ. ಯಾವ ರೀತಿ ಆಗುತ್ತೆ ನೋಡೋಣ. ಹೋಗೋಣ ಬನ್ನಿ ಫ್ರೆಂಡ್ಸ್. ನಮಗೆ ಇಲ್ಲಿಂದ ಒಂದು 18 ಕಿಲೋಮೀಟ್ರ್ ಆಗುತ್ತೆ ನಾನಿರೋ ಜಾಗದಿಂದ. ಕಳಸದಿಂದ 20 ಆಗುತ್ತೆ. ಈ ಕಡೆ ನಾನೊಂದು 2 ಕಿಲೋಮೀಟ್ರ್ ಬಂದಿದ್ದೀನಿ ಈಗ. ಸುಂಕಸಾಲೆ ಜಂಕ್ಷನಲ್ಲಿ ನನಗೆ ಜೀಪ್ ಸಿಗ್ತಾವಂತೆ, ಹೈರ್ ಮಾಡ್ಕೊಂಡು ಹೋಗೋಣ ಅಂತ. ಇಲ್ಲಿರೋ ಜನಗಳೇ ನಿಜವಾಗ್ಲೂ ಅದೃಷ್ಟವಂತರು. ನಾವು ಆ ಸಿಟಿಗಳಲ್ಲಿರೋರು ಒಳ್ಳೆ ಗಾಳಿ ಸಿಗಲ್ಲ, ಒಳ್ಳೆ ಬೆಳಕು ಸಿಗಲ್ಲ, ಒಳ್ಳೆ ವಾತಾವರಣ ಇಲ್ಲ. ಆ ಕಾಂಕ್ರೀಟ್ ಕಾಡಲ್ಲಿ ನಾವು ಜೀವನ ಮಾಡ್ತಾಯಿದ್ದೀವಿ. ಏನು ಸಕ್ಕತ್ತಾಗಿದೆ ಫ್ರೆಂಡ್ಸ್ ಇಲ್ಲಿ ನೋಡಿ. ಯಾವುದೋ ಒಂದು ಬೇರೆ ಒಂದು ಪ್ರಪಂಚಕ್ಕೆ ಹೋದ ಹಾಗೆ ಅನುಭವ ಆಗ್ತಾಯಿದೆ ನನಗೆ. ಮರ್ಚಂಕಿ ವಾವ್, ಸೂಪರ್. ಎಷ್ಟು ಕ್ರೇಜಿಯಾಗಿದೆ ನೋಡಿ ಫ್ರೆಂಡ್ಸ್. ರೋಡು, ವಾತಾವರಣ ಕ್ರೇಜಿ. ಈ ಸ್ಟ್ರೆಚ್ ನೋಡಿ ಹೇಗಿದೆ. ಈ ಸ್ಟ್ರೆಚ್ಚಲ್ಲಿ ಹೋಗೋದೇ ಒಂದು ಸಂತೋಷ. ಕಳಸ ಬಿಟ್ಟು ಸ್ವಲ್ಪನೇ ದೂರ ಬಂದಿರೋದು ಫ್ರೆಂಡ್ಸ್. ಒಂದು 4-5 ಕಿಲೋಮೀಟ್ರ್ ಬಂದಿರ್ಬೋದು. ಆಗಲೇ ಫಾಗಿ ವೆದರ್ ಇದೆ ನೋಡಿ. ಇದು ಹೇಗಿದೆ, ಅಲ್ಟಿಮೇಟ್ ಆಗಿದೆ ಫ್ರೆಂಡ್ಸ್. ವಾವ್, ಫ್ಯಾಂಟಾಸ್ಟಿಕ್. ಫುಲ್ಲಿ ಫಾಗಿ ವೆದರು. ನಾನು ಇದನ್ನೇ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೆ, ಅದೇ ರೀತಿ ಇದೆ. ನನಗೆ ಮೇಲೆ ವ್ಯೂ ಸಿಗೋದು ಡೌಟ್ ಇದೆ. ನೋಡೋಣ, ಸ್ವಲ್ಪ ವೆಯ್ಟ್ ಮಾಡಿ ಆನಂತರದಲ್ಲಿ ವ್ಯೂ ಕಂಡ ಮೇಲೆ ಬರೋಣ ಅಂತಿದ್ದೀನಿ. ಮತ್ತು ನಾನು ವಾಪಸ್ ಶಿವಮೊಗ್ಗ ಬೇರೆ ಹೋಗಬೇಕು. ಸಂಜೆ ಈವ್ನಿಂಗ್ ಅಷ್ಟೊತ್ತಿಗೆ ಶಿವಮೊಗ್ಗ ತಲುಪೋಣ ಅಂತಿದ್ದೀನಿ. ಏನಾಗುತ್ತೋ ಗೊತ್ತಿಲ್ಲ. ಹೋಗ್ಬೋದು,
ಅಲ್ಲಿ ಸ್ವಲ್ಪ ಸ್ಪೆಂಡ್ ಮಾಡೋಕ್ಕೆ ಟೈಮ್ ಆಗೋಕ್ಕಿಲ್ಲ. ಈ ಫಾಗಿ ವೆದರ್ ಇರೋದ್ರಿಂದ ನನಗೆ ವ್ಯೂ ಕಾಣಲಿಲ್ಲರೆ ಸ್ವಲ್ಪ ವೆಯ್ಟ್ ಮಾಡಬೇಕಾಗತ್ತೆ. ಒಂಚೂರು ವ್ಯೂ ಕಾಣಬೇಕು ಅಂದರೆ ವೆಯ್ಟ್ ಮಾಡಬೇಕಾಗತ್ತೆ. ಆವಾಗ ಟೈಮು ಕನ್ಸಂಪ್ಷನ್ ಆಗುತ್ತೆ. ನನಗೆ ಆ ಕಡೆ ಹೋಗಲಿಕ್ಕೆ ಲೇಟ್ ಆಗ್ಬೋದು. ವಾವ್, ಇದು ನೋಡಿ ಫ್ರೆಂಡ್ಸ್, ನಾವು ಎಲ್ಲಿ ಬಂದಿದ್ದೀವಿ ಅಂತ ಗೊತ್ತಾಗಂಗಿಲ್ಲ. ಅಷ್ಟು ಒಂದು ಖುಷಿ ಆಗ್ತಿದೆ ಈ ವೆದರ್ ನೋಡ್ತಾ ಇದ್ರೆ. ಅಷ್ಟು ಸಂತೋಷ ಆಗತ್ತೆ. ಸುಂಗ್ಸಾಲೆ ಜಂಕ್ಷನಲ್ಲಿ ನಮ್ಮೊಬ್ಬರು ರಿಲೇಟಿವ್ ಇದ್ದಾರೆ. ಅವರು ಬರ್ತಾರ, ನೋಡಬೇಕು. ಅವ್ರದ್ದು ಜೀಪ್ ಇದೆಯಂತೆ, ಅದರಲ್ಲಿ ಹೋಗೋಣ ಅಂತೇಳಿ ಯೋಚನೆ ಮಾಡಿದ್ದೀವಿ. ಅವರು ಸಿಕ್ಕಿದ್ರೆ ಟೈಮಿಗೆ ಓಕೆ, ಇಲ್ಲ ಅಂದರೆ ಸ್ವಲ್ಪ ಏನಾರು ಆಫ್ ರೋಡಿಂಗ್ ಮಾಡಿ ಆನಂತರದಲ್ಲಿ ಟ್ರೆಕ್ಕಿಂಗ್ ಮಾಡೋಣ ಅಂತಿದ್ದೀನಿ. ಹೇಗಾಗುತ್ತೋ ನೋಡಬೇಕು. ಓಕೆ, ರೋಡ್ ಅಂತೂ ಅವಸಮ್ ಆಗಿದೆ. ವೆದರು ಸಿಕ್ಕಾಪಟ್ಟೆ ಸಪೋರ್ಟಿವ್ ಆಗಿದೆ. ನನಗಂತೂ ನಾನು ಬೆಳಗಿಂದ ಈ ಟ್ರಿಪ್ ಕ್ಯಾನ್ಸಲ್ ಮಾಡೋಣ, ವಾಪಸ್ ಹೋಗೋಣ ಶಿವಮೊಗ್ಗಕ್ಕೆ ಅಂದ್ಕೊಳ್ತಾ ಇದ್ದೆ. ನಾನು ವಾಪಸ್ ಶಿವಮೊಗ್ಗಕ್ಕೆ ಹೋದರೆ ತಪ್ಪು ಮಾಡ್ತಿದ್ದೆ ಅನ್ನಿಸ್ತಾ ಇದೆ. ಇಷ್ಟು ಒಳ್ಳೆ ಒಂದು ಪ್ಲೇಸ್ನ ಬಿಟ್ಟು ಹಾಗೆ ಹೋಗ್ಬಿಡ್ತಿದ್ದೆ ನಾನು. ತುಂಬ ರಿಸರ್ಚ್ ಮಾಡಿ ಗೂಗಲ್ ಮ್ಯಾಪ್ ಹಾಕ್ಕೊಂಡು ಎಲ್ಲ ನೋಡುವಾಗ ಅದರಲ್ಲಿ ಬಂದಿದ್ದೇನಪ್ಪ ಅಂದರೆ ಆಫ್ ರೋಡಿಂಗ್ ಇದೆ ತುಂಬ ಅಂಥೇಳಿ ಇತ್ತು. ಹಾಗಾಗಿ ಏನು ಮಾಡೋದು ಅಂದ್ಕೊಂಡು ಅಂತೂ ಈಗ ಫೈನಲಿ ಹೊರಟಿದ್ದೀನಿ. ನೋಡೋಣ. ಚುಮ್ಮ ಮಳೆ ಬರ್ತಾ ಇದೆ. ರೋಡು ಹಾಳಾಗ್ಬಿಟ್ಟಿದೆ, ಮಲೆನಾಡು ರೋಡು. ಸಣ್ಣಕ್ಕೆ ಚುಮ್ಮು ಮಳೆ ಬೇರೆ ಬರ್ತಾ ಇದೆ. ಏನೂ ಕಾಣಿಸ್ತಿಲ್ಲ. ನಾವು ಒಂದು ಅಂದಾಜು ಮೇಲೆ ಹೋಗ್ಬೇಕು ಗಾಡೀಲಿ. ಹಿರೇಬೈಲು ದಾಟಿ ಬಂದಿದ್ದೀನಿ ಫ್ರೆಂಡ್ಸ್ ನಾನೀಗ. ಇಲ್ಲಿ ಹಿರೇಬೈಲಿಂದ ಒಂದು 10 ಕಿಲೋಮೀಟ್ರ್ ಅಂತೆ ಸುಂಗ್ಸಾಲೆ ಜಂಕ್ಷನ್ನು. ಮಳೆ ಶುರು ಆಗ್ಬಿಡ್ತು. ಗಾಡಿ ಓಡಿಸೋದು ಇನ್ನೂ ಕಷ್ಟ ಆಗ್ತಾ ಹೋಗುತ್ತೆ. ನೋಡೋಣ. ನೋಡಿ ಫ್ರೆಂಡ್ಸ್, ಇಲ್ಲಿ ರಾಣಿಜೇರಿ ಹೋಗೋ ವ್ಯೂ ಪಾಯಿಂಟಿಗೆ ಹೋಗೋ ದಾರಿ ಇದು. ಇಲ್ಲಿ ನೋಡಿ, ರೈಟ್ ಸೈಡ್ ಕಳಸದಿಂದ ಬರ್ತಾ ಒಂದು ರೈಟ್ ಸೈಡಿಗೆ ಒಂದು ದಾರಿ ಹೋಗಿದೆ. ಅಲ್ಲಿ ಈ ರಾಣಿಜೇರಿ ಕಾಫಿ ಶಾಪ್ ಅಂತ ಇದೆ. ಇಲ್ಲಿ ನಿಮಗೆ ಜೀಪ್ ಹೈರ್ ಮಾಡ್ಕೊಂಡು ಹೋಗ್ಬೋದು. ಹೊರಡ್ತಾ ಇದ್ದೀನಿ ಫ್ರೆಂಡ್ಸ್ ಇಲ್ಲಿ ರಾಣಿಜೇರಿ ವ್ಯೂ ಪಾಯಿಂಟಿಗೆ ಹೋಗೋಕ್ಕೆ. ಇಲ್ಲಿಂದ ದಾರಿಲಿ ನಾನೇ ಬೈಕ್ ರೈಡಿಂಗ್ ಮಾಡ್ಕೊಂಡು ಹೋಗೋಣ ಅಂತ ಹೋಗ್ತಾ ಇದ್ದೀನಿ. ಫ್ರೆಂಡ್ಸ್, ಇಲ್ಲೊಂದು ಹೋಟ್ಲ್ ಇತ್ತು, ಅಲ್ಲಿ ಕೇಳ್ಕೊಂಡೆ ಹೀಗೆ ಹೋಗೋದಂತೆ. ಬಸ್ಸು ಲಾರಿ ಎಲ್ಲ ಹೋಗ್ತವೆ, ಬಸ್ಸು ಕಾರೆಲ್ಲ ಹೋಗ್ತವೆ ಅಂದರು. ಹೋಗೋಣ ಅಂತ ಹೋಗ್ತಾ ಇದ್ದೀನಿ.
ಟಾರ್ ರೋಡೆ, ಬಟ್ ಏನಾಗಿದೆ ಎಲ್ಲ ಜಲ್ಲಿಕಲ್ಲಿ ಎದ್ಬಿಟ್ಟಿದೆ. ಸ್ಲಶ್ ಆಗಲಿಲ್ಲರೆ ಹೋಗ್ಬೋದು, ಇಲ್ಲ ಅಂದರೆ ಸ್ವಲ್ಪ ಭಯ ಆಗತ್ತೆ. ಈ ಥರ ರೋಡ್ ಇದ್ದರೆ ಹೆಂಗಾರ ಹೋಗ್ಬೋದು, ಬಟ್ ಹೆಂಗಿದೆಯೋ ರೋಡು ಮುಂದೆ ನೋಡಬೇಕು. ಟಾರ್ ರೋಡ್ ಸಿಕ್ತು. ಫುಲ್ ಫಾಗಿ ಇಲ್ಲಿ ನೋಡಿ, ಇಲ್ಲೊಂದು ವಾಟರ್ಫಾಲು. ಕ್ಯಾಮ್ರಾ ಫುಲ್ಲು ಫಾಗ್ ಕಟ್ಕೊಂಡ್ಬಿಟ್ಟಿದೆ, ಸೊ ಕ್ಲೀನ್ ಮಾಡೋಣ. ಹಾಂ, ಇದು ರಾಣಿಝರಿ ವ್ಯೂ ಪಾಯಿಂಟ್ಗೆ ಇಲ್ಲಿ ಎಲ್ಲ ಕಾರ್ ಪಾರ್ಕಿಂಗು, ಬೈಕ್ ಪಾರ್ಕಿಂಗು ಮಾಡಬೇಕು ಫ್ರೆಂಡ್ಸ್. ಇಲ್ಲಿಂದ ಹೀಗೆ ಮೇಲೆ ಕಾಣ್ತಿದೆ ನೋಡಿ, ಆ ಜೀಪ್ ಇದು ಪಿಕಪ್ ಬರ್ತಾ ಇದೆಯಲ್ಲ, ಆ ದಾರೀಲಿ ನಾವು 1 ಕಿಲೋಮೀಟ್ರು ಟ್ರೆಕ್ಕಿಂಗ್ ಮಾಡಬೇಕಾಗತ್ತೆ. ಮಾಡಿಕೊಂಡು ಹೋಗ್ಬೇಕು 1 ಕಿಲೋಮೀಟ್ರು. ನಂತರ ಅಲ್ಲಿ ನಮಗೆ ರಾಣಿಝರಿ ವ್ಯೂ ಪಾಯಿಂಟು ಸಿಗತ್ತೆ. ಅಲ್ಲಿಂದ ಒಂಚೂರು ಮೇಲೆ ಹತ್ತಿದರೆ ರಾಣಿಝರಿ ವ್ಯೂ ಪಾಯಿಂಟ್ ಫ್ರೆಂಡ್ಸ್. ನೋಡಿ, ಈ ರೀತಿ ನಾನು ಬಂದಿದ್ದ ದಾರಿ ಆ ಕಡೆಯಿಂದ ಬಂದಿದ್ದು. ನಾನು ಪಿಕಪ್ ಹೋಗ್ತಿದ್ಯಲ್ಲ. ಓಕೆ, ಟ್ರೆಕ್ಕಿಂಗ್ ಶುರು ಮಾಡೋಣ ಫ್ರೆಂಡ್ಸ್, ಬನ್ನಿ. ಈ ಟೈಪ್ ಇದೆ ರೋಡು. ಇದರಲ್ಲಿ ಬೈಕ್ ಓಡಿಸೋದು ಕಷ್ಟ, ಫುಲ್ಲಿ ಆಫ್ ರೋಡು. ಟ್ರಕ್ ಮಾಡಿಕೊಂಡು ಹೋಗೋಣ. ನೋಡಿ, ಬೈಕಲ್ಲಿ ಕೆಳಗಿಂದ ತರುವಾಗ ಒಂದು ಕಡೆ ಫ್ರೆಂಡ್ಸ್ ಬೈಕ್ ಬಂದುಬಿಟ್ಟಿತ್ತು, ಅಷ್ಟೊಂದು ಸ್ಟೀಫ್ ಇತ್ತು. ಈಗ ತರೋದೇನೋ ಮೇಲೆ ಹಚ್ಬಿಟ್ಟಿದ್ದೀನಿ, ವಾಪಸ್ಸು ಹುಷಾರಾಗಿ ಹೋಗಬೇಕು. ನೋಡೋಣ, ನಿಧಾನಕ್ಕೆ ಹೋಗೋಣ. ಈ ಟೈಪು ಟ್ರೆಕ್ಕಿಂಗ್ ಮಾಡ್ತಾಯಿದ್ದೀನಿ ನೋಡಿ. ಯಾರು ಜಾಸ್ತಿ ಜನ ಇಲ್ಲ, ಥಿಕ್ ಫಾರೆಸ್ಟು, ಹುಷಾರಾಗಿ ಹೋಗಬೇಕು. ನನ್ನ ಮುಂದೆ 4 ಜನ ಹೋಗ್ತಿದ್ದಾರೆ, ಅವರು ಫಾಸ್ಟಾಗಿ ನಡ್ಕೊಂಡು ಹೋಗೇ ಬಿಟ್ಟರು. ಜೊತೆಗೆ ಆರಾಮ ಹೋಗಬೇಕು. ಫುಲ್ಲು ಜಂಗಲ್ಲು. ಕಾಡು ಪ್ರಾಣಿಗಳು ಅವರ ಸೈಟ್ ಆದರೆ ಏನು ಮಾಡೋದು ಗೊತ್ತಾಗಂಗಿಲ್ಲ. ನೋಡೋಣ. ಫ್ರೆಂಡ್ಸ್, ಈ ಜಾಗದಿಂದ ಬೆಟ್ಟ ಸ್ವಲ್ಪ ಹತ್ತಬೇಕು ನೋಡಿ. ಇಲ್ಲಿ ಬರ್ಬೋದು ಬೈಕಲ್ಲಿ, ಕಷ್ಟ ಇದೆ, ಹುಷಾರಾಗಿ ಬರ್ಬೋದು. ನಾನು ಟ್ರೆಕ್ಕಿಂಗ್ ಮಾಡ್ಕೊಂಬಂದೆ. ಆ ಕಡೆ ಹೋದರೆ ಬಂಡಾಜ ಫಾಲ್ಸು, ಆಮೇಲೆ ಬಲ್ಲಾಳರಾಯನದುರ್ಗದ ಪ್ಲೇಸು ಬಿಡಲ್ಲ ಅನ್ಸುತ್ತೆ. ಆ ಕಡೆ ಈ ಕಡೆ ನಾವು ಹತ್ಕೊಂಡು ಹೋಗ್ಬೇಕು ಫ್ರೆಂಡ್ಸ್. ನೋಡಿ, ಈ ಟೈಪ್ ಹಾಕೊಂಡಿದೆ. ಕೆಳಗಡೆ ಟೀ, ಕಾಫಿ, ಸ್ನ್ಯಾಕ್ಸ್ ಎಲ್ಲ ಸಿಗತ್ತೆ. ಕೆಳಗಡೆಯಿಂದ ವ್ಯೂ ಪಾಯಿಂಟ್ಗೆ 100 ಮೀಟ್ರ್ ಇದೆ ಅಷ್ಟೇ.
ಮೇಲೆ ಇಲ್ಲಿ ವ್ಯೂ ಪ್ರತಿ 2 ನಿಮಿಷಕ್ಕೆ ಫಾಗ್ ಓಪನ್ ಆಗ್ತಾ ಇದೆ ಮತ್ತು ಕವರ್ ಆಗ್ತಾ ಇದೆ. ಓಕೆ ನೋಡಿ. You've been shattered, you've been broken down. Heart is beating, still won't make a sound. It feels like an angel straight from heaven, just like my lucky number 7. You're my shooting star. We're running round in circles. Love feels so invincible. Feel you when there's no one around. Your beauty's so amazing. I will always hold you down. Your heart will be kept safe and sound. But I don't wanna love you when I'm faded. You're the picture perfect, you're on my mind. Painted. And I don't wanna lose what we've got tonight. Baby, 'cause your love's like a dynamite. I don't wanna love you when I'm faded. I can be your heartbeat to save it. 'Cause your love's underrated. 'Cause your love's underrated. And I don't wanna lose what we've got tonight. ಗೆಳೆಯರೇ, ನಾನಿಲ್ಲಿ ಒಂದು ವಿಷಯ ಹೇಳಲೇಬೇಕು. ನೀವು ತಂದಂಥ ವೇಸ್ಟೇಜ್ ಮತ್ತು ಪ್ಲಾಸ್ಟಿಕ್ನ ಇಲ್ಲಿ ಬಿಸಾಡಬೇಡಿ. ಕೆಳಗಡೆ ಡಸ್ಟ್ಬಿನ್ ಇದೆ, ಅಲ್ಲಿ ಹಾಕಿ. ಇದೇ ರೀತಿ ಕಸ ಪ್ಲಾಸ್ಟಿಕ್ನ ಹಾಕ್ತಾ ಇದ್ದರೆ ಇನ್ನು 10 ವರ್ಷದಲ್ಲಿ ಈ ಪ್ಲೇಸ್ ಪೂರ್ತಿ ಪ್ಲಾಸ್ಟಿಕ್ ಮತ್ತು ಕಸದಿಂದ ಮುಚ್ಚಿ ಹೋಗುತ್ತೆ. ಈ ಪ್ಲೇಸ್ ನೋಡೋಕ್ಕೆ ಆಗಲ್ಲ. ಗೆಳೆಯರೇ, ಈ ಸ್ಥಳಕ್ಕೆ ಫ್ಯಾಮಿಲಿ ಜೊತೆ ಎಲ್ಲರೂ ಬರಲೇಬೇಕು. ಅಷ್ಟು ರಮಣೀಯವಾದ ಸ್ಥಳ ಇದು. ಜೀವನದಲ್ಲಿ ಒಂದು ಸಲ ಈ ಸ್ವರ್ಗಕ್ಕೆ ಬಂದು ಹೋಗಿ ಮೈಂಡ್ ರಿಫ್ರೆಶ್ ಆಗುತ್ತೆ. ಫ್ರೆಂಡ್ಸ್ ಜೊತೆ ಬಂದರೆ ಅದೊಂಥರ ಎಕ್ಸ್ಪೀರಿಯನ್ಸ್ ಆಗುತ್ತೆ. ಓಕೆ ಫ್ರೆಂಡ್ಸ್, ಈ ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಐಕನ್ ಕ್ಲಿಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ಸರಿ, ನೆಕ್ಸ್ಟ್ ಲಾಗ್ನಲ್ಲಿ ಸಿಗೋಣ. ಓಕೆ, ಬಾಯ್.